ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಓಕೆ, ಇದೀಗ ನಮ್ಮ ಮೊದಲನೆಯ ಕಂಟೆಸ್ಟೆಂಟ್ಸ್ ನ ಬರಮಾಡಿಕೊಳ್ಳುವಂತಹ ಸಮಯ. ಅಣ್ಣ, ಇವ್ರನ್ನ ನಾನೇ ಕರ್ಕೊಂಡ್ ಬರ್ತೀನಿ. ಸಕಲಾಗಿರತ್ತೆ, ಮಜವಾಗಿರುತ್ತೆ. ಒಂದ್ ನಿಮಿಷ ಇಲ್ಲಪ್ಪ ಇದೆಯಾ ಬಾಬಾ ಬಾಬಾ ಬಾ. ಎಷ್ಟು ಉದ್ದೋಗಿದಾರಲ್ಲ, ಮುದ್ದು. ಖುಷಿ ಇದಾನೆ. ಹುಷು, ಏನೋ ನಿನ್ನ ಹೆಸರು? ಪ್ರೀತಮ್. ಪ್ರೀತಮ್, ಎಲ್ಲಪ್ಪ ಇದ್ದೆ ಇಷ್ಟ ದಿನ? ಸ್ಟೇಜ್ ಇಂದಿದ್ದೆ, ಬಾ ಅಂದ್ರು ಬಂದೆ, ಡ್ಯಾನ್ಸ್ ಮಾಡಂದ್ರು ಇವ್ ಮಾಡ್ತೀನಿ. ಆಲ್ ದಿ ಬೆಸ್ಟ್, ಚೆನ್ನಾಗಿ ಮಾಡು. ಚಪ್ಪಾಳೆ, ನಮ್ಮ ಪ್ರೀತಮ್ ಒಂದು ಜೋರಾದ ಚಪ್ಪಾಳೆ. ಎಷ್ಟು ಮುದ್ದಾಗಿ ಮಾಡ್ತೀಯ ಕಣೋ. ಓಕೆ, ಈಗ ರಚ್ಚು ಮ್ಯಾಮ್ ಹತ್ರ ಕೇಳೋಣ. ಓಕೆ, ಎಸ್ ರಚ್ಚು, ಹೇಗಿತ್ತು ಈ ಮಗುವಿನ ಪರ್ಫಾರ್ಮೆನ್ಸ್? ಅವ್ನು ನೋಡಕ್ಕೆ ಒಂದ್ ಚಂದ ಅಲ್ವಾ ಮುದ್ದಾಗಿ ಪರ್ಫಾರ್ಮ್ ಮಾಡ್ತಾನೆ. ಅವ್ನು ನೋಡೋಕೆ ಚಂದ, ಅವ್ನ ಡಾನ್ಸು ಚಂದ. ಸೂಪರ್ ಅಪ್ಪ, ಸೂಪರ್. ಓಕೆ, ಈಗ ನಮ್ಮ ಜನ್ಯಾಜಿ ಅವ್ರ ಹತ್ರ ಕೇಳೋಣ. ಜನ್ಯಾಜಿ, 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 ಹೇಗಿತ್ತು ನಮ್ಮ ಈ ಮಗುವಿನ ಪರ್ಫಾರ್ಮೆನ್ಸ್? ಮೇಡಮ್, ನೀವ್ ಏನ್ ಹೇಳಿ ಮಕ್ಕಳು ಮಾಡದೇ ಚಂದ. ಅಂದ್ರೆ ಮಕ್ಕಳು ಏನ್ ಮಾಡಿದ್ರು ಚಂದ ಅಂತ ಹೇಳಿದೆ. ಮೇಡಮ್ ಬನ್ನಿ ಕೂತ್ಕೊಳ್ಳಿ, ಅಲ್ಲೇ ಬರ್ತೀನಿ. ಬನ್ನಿ ಪ್ಲೀಸ್ ಪ್ಲೀಸ್. ನಿನ್ಗೇನೋ ಗಿಫ್ಟ್ ತಂದಿದ್ದೀನಿ. ಗೋಲ್ಡ್ ಕಣಿಮ್ಮ, ಜನ್ಯಾಜಿ ಆ ಮಗು ಗೋಲ್ಡೇ ಆಗ್ಬಿಟ್ರಲ್ಲ ಜನ್ಯಾಜಿ. ಮೇಡಮ್, ಮಕ್ಕಳು ಮುಂದೆ ಗೋಲ್ಡ್ ಯಾವ ಲೆಕ್ಕ ಮೇಡಮ್? ಒಂದ್ ಮಗುಗೆ ಒಬ್ಬ ತಂದೆ ಮಾತ್ರ ಅರ್ಥ ಆಗೋದು ಅವ್ರ ಮರ್ಸು. ಥ್ಯಾಂಕ್ ಯು ಸೋ ಮಚ್. ಈಗ ನಮ್ಮ ನೆಕ್ಸ್ಟ್ ಶಿವಣ್ಣ ಹತ್ರ ಕೇಳೋಣವಾ? ಶಿವಣ್ಣ ಸರ್ ಹತ್ರ ಕೇಳೋಣ. ಓಕೆ ಅಣ್ಣ, ಹೇಗಿತ್ತಣ್ಣ ಈ ಪರ್ಫಾರ್ಮೆನ್ಸ್? ಏನ್ ಚೆನ್ನಾಗಿ ಮಾಡ್ತಾರಮ್ಮ ಅವನು ಡ್ಯಾನ್ಸು. ಆ ದೇವ್ರ ಬಗ್ಗೆ ನಾವು ಕಮೆಂಟ್ ಮಾಡೋಷ್ಟು ದೊಡ್ಡವರಲ್ಲ ಅಮ್ಮ. ಅದ್ಭುತವಾಗಿ ಮಾಡ್ದಕ್ಕಂದ. ಬೈಲಿ ಬೈಲಿ. ಶಿವಣ್ಣ ಸರ್, ಶಿವಣ್ಣ ಸರ್, ಏನ್ ಬೇಕಪ್ಪ? ನಂಗೆ 10 ರೂಪಾಯಿ ತುರ್ತುರೆ ಬೇಕು. 10 ರೂಪಾಯಿ ತುರ್ತುರೆ. ಒಂದ್ ನಿಮಿಷ ಪಾಪ ಕಣ್ರು, ಕುರ್ಕುರೆ ಬೇಕಂತೆ. ತಡಂಪ, ಎಷ್ಟು ಬೇಕೋ ತುರ್ತುರೆ ತಿನ್ಕೊ ಹೋಗು. ಸರ್, ಶಿವಣ್ಣ 2000 ರೂಪಾಯಿ ಕೊಟ್ರ? ಅಲ್ಲ ನೋಡಿ, ಒಂದು ಮಗುವಿನಂಥ ಮನಸ್ಸಿನಿಂದ ಆ ಮಗು ಹೋಗಿ ಅಣ್ಣ ನಂಗೆ ಕುರ್ಕುರೆ ಬೇಕು ಅನ್ನೋದಕ್ಕೆ 2000 ಕೊಟ್ಟಿದ್ದಾರೆ. ಅದು ನಮ್ಮ ಶಿವಣ್ಣ ಆದ್ರೆ, ಅದು ಅವರ ಮನಸ್ಸಾದ್ರೆ. ಬರ್ಲಿ ಚಪ್ಪಾಳೆ ನಮ್ಮ ಶಿವಣ್ಣಗೆ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಹೋಗಿ ನೆಕ್ಸ್ಟ್ ಪರ್ಫಾರ್ಮೆನ್ಸ್ಗೆ ರೆಡಿಯಾಗಿ, ಓಕೆನಾ? ಓಕೆ, ನಮ್ಮ ನೆಕ್ಸ್ಟ್ ಪರ್ಫಾರ್ಮರ್ನ ಕರೆಯುವಂತಹ ಸಮಯ. ಈಗ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಗುಂಡಮ್ಮ ಮತ್ತು ರಾಘವ್. ಈ ವೇದಿಕೆನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಪಕ್ಕದ ವೇದಿಕೆಯಲ್ಲಿ ಒಂದ್ ನಿಮಿಷ ಇರಮ್ಮ, ನನ್ ಚೇರು. ಶಿವಣ್ಣ ಚೇರ್ ನೋಡ್ರೋ, ಯಾಕ್ರೋ? ಈ ವೇದಿಕೆನ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀರಾ ಗುಂಡಮ್ಮ ಅವರೇ? ಅಂದ್ರೆ ಮ್ಯಾಮ್, ಪಕ್ಕದ ವೇದಿಕೆಯಲ್ಲಿ ಕಾಮಿಡಿ ನಡೀತಾ ಇದೆಯಲ್ಲ, ಅದಕ್ಕೆ ಈ ವೇದಿಕೆ ಆಯ್ಕೆ ಮಾಡ್ಕೊಂಡಿದ್ದೀನಿ. ನಾನು ಮೊದಲಿಂದನೂ ಚಾಲೆಂಜ್ ತಗೊತಾ ಇರ್ತೀನಿ. ನಾನು ಚಾಲೆಂಜಲ್ಲೇ ಬದುಕ್ತಾ ಇರ್ತೀನಿ. ಪ್ರತಿಯೊಂದು ಚಾಲೆಂಜ್, ಇಲ್ಲಿ ಪ್ರೊಡಕ್ಷನ್ ಅವ್ರಿಗೂ ಒಂದು ಚಾಲೆಂಜ್ ಹಾಕಿದ್ದೀನಿ. ಸರಿ ರಾಘವ್, ನೀನ್ ಯಾಕೋ ಮಾತಾಡ್ತಿಲ್ಲ? ಬಂದ್ಮೇಲೆ ಬರ್ರಿ, ಅವಳೇ ಮಾತಾಡ್ತಾಳೆ, ನನಗೆ ಮಾತಾಡಕ್ಕೆ ಬಿಡಲ್ಲ. ಇನ್ನೂ ನನಗೆ ಅರ್ಥ ಆಗ್ತಿದೆ ಕಣೋ. ಸೊ ಆಕ್ಚುಲಿ ಯಾಕಂದ್ರೆ ನಾನು ಮಾತಾಡ್ಬೇಕು.